ಭೀಮಾ ತನಿಖೆ ಶುರು ಮಾಡಿದ ತಕ್ಷಣ ಓಡೋದು ಎಲ್ಲಿ ಓಡೋದ ಈಗ 10 ದಿವಸ 11ನೇ ದಿವಸ ಇವತ್ತಿಗೆ 9 ಪಳೆವಳಿಗೆ ಸಿಕ್ಕಿದೆ. ನಿಮ್ಮ ಸ್ಟೇಟ್ಮೆಂಟ್ ಸುಳ್ಳು ಅಂತ ಅನ್ಸಿಲ್ವಾ ಅರುಣ್ ಕುಮಾರ್ ಅವರೇ? ಒಂದು. ಎರಡನೇದಾಗಿ ನಿಮ್ಗೆ ಓಡೋಗ್ತಾನೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತದೆ, ನೆನ್ನೆ ಅಟ್ಯಾಕ್ ಆಗುತ್ತೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಇರಲ್ವಾ? ನೈತಿಕ ಜವಾಬ್ದಾರಿ ಹೊತ್ತು ಕರ್ನಾಟಕ ಸರ್ಕಾರ ಮಂಗಳೂರು ಎಸ್ಪಿ ಮೇಲೆ ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಏನೋ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಆತನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಯಾಕೆ ಅಂತಂದ್ರೆ ಈ ನಡೆದಿರೋ ಘಟನೆಗೂ ಈ ಎಸ್ಪಿ ಅರುಣ್ ಕುಮಾರ್ಗೂ ಏನೋ ಸಂಬಂಧ ಇದೆ ಅಂತ ನಮ್ಗೆ ಅನಿಸ್ತದೆ. ಮತ್ತೆ ಅಥವಾ ಎಸ್ಪಿ ಮೌನನ ಅಥವಾ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಹೇಳಕ್ಕಾಗಲ್ಲ, ಇಂಟೆಲಿಜೆನ್ಸಿ ಇತ್ತು ಬೇಕು ಅಂತ ಆಕ್ಟ್ ಮಾಡಿರಲ್ಲ ಅಂತ. ಆಮೇಲೆ ಈ SIT ರಚನೆ ಮಾಡಿಸಿದ್ದು ಕರ್ನಾಟಕದ ಕನ್ನಡಿಗರು, ಅಲ್ಲಿ ಕೊಲೆ ಆಗಿರೋದು ನಮ್ಮ ಹಿಂದೂ ಹೆಣ್ಮಕ್ಳು. ನೀವು ರೌಡಿಗಳು, ನೀವು ಇದರಿಂದ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿರ, ನಿಮ್ಮ ಹೆಣ್ಮಕ್ಳು ಯಾರು ಸುತ್ತ ಹೋಗಿಲ್ಲ, ಹಂಗಾಗಿ ನಿಮ್ಗೂ ಇದಕ್ಕೆ ಸಂಬಂಧ ಇಲ್ಲ. ನಿಮಗೇನಾದ್ರೂ ಅಪಪ್ರಚಾರ ಅನ್ಸಿದ್ರೆ ತಾವು ಹೋಗಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಡಬಹುದು, ಅದಕ್ಕೆ ಬಂದು ಸೂಕ್ತವಾದ ಉತ್ತರ ಕೊಡ್ತಾರೆ. ಅದು ಬಿಟ್ಟು ಗುಂಡಾಗಡಿ ವಾತಾವರಣ, ಸ್ವತಃ ಸ್ಟೇ ಕೊಟ್ಟಂತ ನ್ಯಾಯಾಲಯ ನಿನ್ನೆ ಸ್ಟೇನ ತೆರವುಗೊಳಿಸಿದೆ, ಹೈಕೋರ್ಟ್ ಅಲ್ಲೂ ಅಷ್ಟೇ ಸ್ಟೇ ತೆರವುಗೊಳಿಸಿದೆ. ಫ್ರೀಯಾಗಿ ಮಾತಾಡಬಹುದು ಅಂತ ನ್ಯಾಯ ಹೇಳದ್ಮೇಲೆ ನೀವು ಯಾರಲ್ಲೇ, ನೀವು ಯಾರೋ 4 ಗಾಡಿ ಇಟ್ಕೊಂಡ್ಬಿಟ್ರೆ ನೀವೇನ್ ಗ್ಯಾಂಗ್ಸ್ಟರ್ ಏನೋ? ತಕ್ಕ ಉತ್ತರ ಕಾನೂನು ಕೊಡ್ಬೇಕಾಗುತ್ತೆ. ಬಿ ಕೇರ್ಫುಲ್. ಆಮೇಲೆ ಅರುಣ್, ಮಂಗಳೂರು ಎಸ್ಪಿ ಅರುಣ್, ನೀಯತ್ತಿದ್ರೆ ಇವ್ರ ಮೇಲೆ ಕೋಕಾ, ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆಕ್ಟ್ ಪ್ಲಸ್ ಗೂಂಡಾ ಕಾಯ್ದೆ ಹಾಕಿ ಇವ್ರನ್ನ ಮಂಗಳೂರು ಜೈಲ್ಗೆ ಹಾಕ್ಬೇಕು. ನೀನಲ್ಲಿ ನೀಯತ್ತಿದ್ರೆ, ಇಲ್ಲ ನಿನ್ ಮೇಲೆ ಕ್ರಮ ಜರುಗಿಸಕ್ಕೆ ನಾನು ಕೆಲಸ ಮಾಡ್ಬೇಕಾಗುತ್ತೆ. ಭೀಮಾ ತನಿಖೆ ಶುರು ಮಾಡಿದ ತಕ್ಷಣ ಓಡೋದು ಎಲ್ಲಿ ಓಡೋದ ಈಗ 10 ದಿವಸ 11ನೇ ದಿವಸ ಇವತ್ತಿಗೆ 9 ಪಳೆವಳಿಗೆ ಸಿಕ್ಕಿದೆ. ನಿಮ್ಮ ಸ್ಟೇಟ್ಮೆಂಟ್ ಸುಳ್ಳು ಅಂತ ಅನ್ಸಿಲ್ವಾ ಅರುಣ್ ಕುಮಾರ್ ಅವರೇ? ಒಂದು. ಎರಡನೇದಾಗಿ ನಿಮ್ಗೆ ಓಡೋಗ್ತಾನೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ತದೆ, ನೆನ್ನೆ ಅಟ್ಯಾಕ್ ಆಗುತ್ತೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಇರಲ್ವಾ? ನೈತಿಕ ಜವಾಬ್ದಾರಿ ಹೊತ್ತು ಕರ್ನಾಟಕ ಸರ್ಕಾರ ಮಂಗಳೂರು ಎಸ್ಪಿ ಮೇಲೆ ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಏನೋ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಆತನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಯಾಕೆ ಅಂತಂದ್ರೆ ಈ ನಡೆದಿರೋ ಘಟನೆಗೂ ಈ ಎಸ್ಪಿ ಅರುಣ್ ಕುಮಾರ್ಗೂ ಏನೋ ಸಂಬಂಧ ಇದೆ ಅಂತ ನಮ್ಗೆ ಅನಿಸ್ತದೆ. ಮತ್ತೆ ಅಥವಾ ಎಸ್ಪಿ ಮೌನನ ಅಥವಾ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಹೇಳಕ್ಕಾಗಲ್ಲ, ಇಂಟೆಲಿಜೆನ್ಸಿ ಇತ್ತು ಬೇಕು ಅಂತ ಆಕ್ಟ್ ಮಾಡಿರಲ್ಲ ಅಂತ. ಆಮೇಲೆ ಈ SIT ರಚನೆ ಮಾಡಿಸಿದ್ದು ಕರ್ನಾಟಕದ ಕನ್ನಡಿಗರು, ಅಲ್ಲಿ ಕೊಲೆ ಆಗಿರೋದು ನಮ್ಮ ಹಿಂದೂ ಹೆಣ್ಮಕ್ಳು. ನೀವು ರೌಡಿಗಳು, ನೀವು ಇದರಿಂದ ಇದನ್ನೆಲ್ಲ ಮಾಡ್ಕೊಂಡ್ ಬಂದಿರ, ನಿಮ್ಮ ಹೆಣ್ಮಕ್ಳು ಯಾರು ಸುತ್ತ ಹೋಗಿಲ್ಲ, ಹಂಗಾಗಿ ನಿಮ್ಗೂ ಇದಕ್ಕೆ ಸಂಬಂಧ ಇಲ್ಲ. ನಿಮಗೇನಾದ್ರೂ ಅಪಪ್ರಚಾರ ಅನ್ಸಿದ್ರೆ ತಾವು ಹೋಗಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಡಬಹುದು, ಅದಕ್ಕೆ ಬಂದು ಸೂಕ್ತವಾದ ಉತ್ತರ ಕೊಡ್ತಾರೆ. ಅದು ಬಿಟ್ಟು ಗುಂಡಾಗಡಿ ವಾತಾವರಣ, ಸ್ವತಃ ಸ್ಟೇ ಕೊಟ್ಟಂತ ನ್ಯಾಯಾಲಯ ನಿನ್ನೆ ಸ್ಟೇನ ತೆರವುಗೊಳಿಸಿದೆ, ಹೈಕೋರ್ಟ್ ಅಲ್ಲೂ ಅಷ್ಟೇ ಸ್ಟೇ ತೆರವುಗೊಳಿಸಿದೆ. ಫ್ರೀಯಾಗಿ ಮಾತಾಡಬಹುದು ಅಂತ ನ್ಯಾಯ ಹೇಳದ್ಮೇಲೆ ನೀವು ಯಾರಲ್ಲೇ, ನೀವು ಯಾರೋ 4 ಗಾಡಿ ಇಟ್ಕೊಂಡ್ಬಿಟ್ರೆ ನೀವೇನ್ ಗ್ಯಾಂಗ್ಸ್ಟರ್ ಏನೋ? ತಕ್ಕ ಉತ್ತರ ಕಾನೂನು ಕೊಡ್ಬೇಕಾಗುತ್ತೆ. ಬಿ ಕೇರ್ಫುಲ್. ಆಮೇಲೆ ಅರುಣ್, ಮಂಗಳೂರು ಎಸ್ಪಿ ಅರುಣ್, ನೀಯತ್ತಿದ್ರೆ ಇವ್ರ ಮೇಲೆ ಕೋಕಾ, ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆಕ್ಟ್ ಪ್ಲಸ್ ಗೂಂಡಾ ಕಾಯ್ದೆ ಹಾಕಿ ಇವ್ರನ್ನ ಮಂಗಳೂರು ಜೈಲ್ಗೆ ಹಾಕ್ಬೇಕು. ನೀನಲ್ಲಿ ನೀಯತ್ತಿದ್ರೆ, ಇಲ್ಲ ನಿನ್ ಮೇಲೆ ಕ್ರಮ ಜರುಗಿಸಕ್ಕೆ ನಾನು ಕೆಲಸ ಮಾಡ್ಬೇಕಾಗುತ್ತೆ.